ಇವತ್ತು ಕರ್ನಾಟಕದಾದ್ಯಂತ ಬಹಳ ದೊಡ್ಡ ಸಮಾಜದಲ್ಲಿ ನಾವು ಹುಟ್ಟಿದ್ದೀವಿ ಅನ್ನೋದೇ ನಮಗೆ ಒಂಥರ ಬೇಜಾರದ ವಿಷಾದ ಸಂಗತಿ. ಯಾವ ಬಸವಣ್ಣನ ಆಶಯಗಳು, ಯಾವ ಪಂಚಾಚಾರ್ಯರ ಆಶಯಗಳು, ನಾವು ಯಾಕಂದ್ರೆ ಪಂಚಮಸಾಲಿಗಳಂದ್ರೆ ಪಂಚ ಆಚಾರ್ಯರು. ಇವತ್ತು ನಮ್ಮ ಮಠ ಈ ಒಂದು ಸಮುದಾಯದ ಏಳಿಗೆಗಾಗಿ ಈ ಮಠವನ್ನು ನಾವು ಕಟ್ಟಿದ್ವಿ, ನಮ್ಮ ಹಿರಿಯರು ಕಟ್ಟಿದ್ರು. ಆ ಮಠದ ಉದ್ದೇಶ ಏನು ಅಂತಂದ್ರೆ, ನಮ್ಮ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ಸ್ವಾಭಿಮಾನ, ಸ್ವಾವಲಂಬನೆಯನ್ನ ಬೆಳೆಸ್ತಕ್ಕಂಥ ಮುಖ್ಯ ಗುರಿಯಾಗಿತ್ತು, ಉದ್ದೇಶವಾಗಿತ್ತು. ಇತಿಹಾಸದ ಪುಟ ಒಂದ್ಸರಿ ನೋಡ್ಕೊಂಬಂತು ಅಂತಂದ್ರೆ, ವೀರಶೈವ ಲಿಂಗಾಯತದ ಒಂದು ಒಳಪಂಗಡಗಳಲ್ಲಿ ಪಂಚಮಸಾಲಿ ಅನ್ನೋದೇ ಇರಲಿಲ್ಲ. ಬಹಳಷ್ಟು ಸಮಾಜಗಳು ಬಸವಣ್ಣನ ಕಾಲದಿಂದ ತಮ್ಮ ವೃತ್ತಿ ಆಧಾರಿತ ಒಂದು ಇದರಿಂದ ಗುರುತಿಸ್ಕೊಂಡು ಬರ್ತಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಕೇಳಿದೀವಿ. ಅದು ನಮ್ಮ ಸಹೋದರ ಸಮಾಜಗಳಾಗಿರ್ತಕ್ಕಂಥ ಬಣಜಿಗರಾಗಿರ್ಬೋದು, ಲಾಳಗಂಡರಾಗಿರ್ಬೋದು, ಗಾಣಿಗರಾಗಿರ್ಬೋದು, ಸಾಧುಗಳಾಗಿರ್ಬೋದು, ಅಡಪದರಿಂದ ಹಿಡಿದು ಏನು ನಮ್ಮ ಒಳಪಂಗಡದ ಬರ್ತಕ್ಕಂಥ ಎಲ್ಲ ಒಂದು ಏನು ವೀರಶೈವ ಲಿಂಗಾಯತ ಬರ್ತಕ್ಕಂಥ ಎಲ್ಲ ಸಮುದಾಯಗಳು. ಆದರೆ ಎಲ್ಲೂ ಕೂಡ ಪಂಚಮಸಾಲಿ ಅನ್ನೋದು ಇರಲಿಲ್ಲ. ಕೇವಲ ನಮ್ಮನ್ನ ರಾಜ್ಯದ ಉದ್ದಾಗಲಕ್ಕ ಲಿಂಗಾಯತರು 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 ಅಂತ ಕರಿತಾ ಇದ್ರು. ಆದರೆ ನಾವು ಕೂಡ ಕೃಷಿ ಮೂಲದವರಾಗಿರೋದ್ರೆ ಪಂಚ ಆಚಾರಗಳನ್ನು ಅಳವಡಿಸಿಕೊಂಡಿರ್ತಕ್ಕಂಥ ನಮ್ಮ ಸಮಾಜ, ನಾವು ಪಂಚಮಸಾಲಿಗರಾಗಿ ನಾವು ಅದನ್ನ ವಿಭಾಗವಾರು ಕರ್ನಾಟಕದಲ್ಲಿ ಪಂಚಮಸಾಲಿಗಳನ್ನ ಬೇರೆ ಬೇರೆ ಇದರಲ್ಲಿ ಕರಿತಾ ಇರೋದ್ರಿಂದ ನಾವೆಲ್ಲರೂ ಕೂಡ ನಮಗೂ ಒಂದು ಐಡೆಂಟಿಟಿ ಬೇಕು ಅಂತ, ಲಿಂಗಾಯತ ಇದರಲ್ಲಿ ಒಂದು ಐಡೆಂಟಿಟಿ ಬೇಕು ಅಂತ ನಾವು ಪಂಚಮಸಾಲಿ ಇದನ್ನಂತ 2009ರಲ್ಲಿ ಸಂವಿಧಾನಿಕವಾಗಿ ನಮಗೆ ಒಂದು ಮಾನ್ಯತೆ ಸಿಕ್ಕಿರ್ತಕ್ಕಂಥ ತಮ್ಮೆಲ್ಲರಿಗೂ ಗೊತ್ತಿದೆ. ಪಂಚಮಸಾಲಿ ಅನ್ನೋದು ಸಂವಿಧಾನಿಕವಾಗಿ ಮಾನ್ಯತೆ ಸಿಕ್ಕಿರ್ತಕ್ಕಂಥದ್ದು. ಅಂದಿನ ಯಡಿಯೂರಪ್ಪ ಅವರು ನಮಗೆ ಆ ಒಂದು ಸಂವಿಧಾನವನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥದ್ದು. ನಾವು 2008ರಿಂದ ಪೀಠ ಕಟ್ಟಿದಾಗಿಂದನೂ ನಮ್ಮ ಹಿರಿಯರು ನಮ್ಮ ಸಮಾಜದಲ್ಲಿ ಕೃಷಿಕರು ಜಾಸ್ತಿ, ಬಡವರು ಜಾಸ್ತಿ, ಯಾವುದೇ ರಾಜಕೀಯವಾಗಿ ಬಲ ಇಲ್ದಿರ್ತಕ್ಕಂಥದ್ದು, ಉದ್ಯಮದಲ್ಲಿ ಬಲ ಇಲ್ದಿರ್ತಕ್ಕಂಥದ್ದು, ನಮ್ಮ ಯುವಕರಿಗೆ ಚೈತನ್ಯ ತುಂಬಬೇಕು, ನಾವೊಂದು ಮಠ ಸಪರೇಟ್ ಆಗಿ ಕಟ್ಟಿಕೊಂಡು ಕಂಪ್ಲೀಟ್ಲಿ ಪ್ರತಿ ಗ್ರಾಮ, ಯಾಕೆಂದ್ರೆ ಇಡೀ ರಾಜ್ಯದಲ್ಲಿ ಸುಮಾರು 6,000 to 7,000 ಹಳ್ಳಿಗಳಲ್ಲಿ ನಮ್ಮ ಸಮಾಜ ಇರೋದ್ರಿಂದ ಪ್ರತಿಯೊಬ್ಬರಿಗೂ ಕೂಡ ಪ್ರತಿಯೊಬ್ಬ ಸಮಾಜದ ಯುವಕರು ಕೂಡ ಮುಂದಿನ ಫ್ಯೂಚರ್ ಬೆಳಿಬೇಕು ಅನ್ನೋ ಉದ್ದೇಶಕ್ಕಾಗಿ ಮಠ ಕಟ್ಟಿರ್ತಕ್ಕಂಥದ್ದು. ಅದೇ ರೀತಿ ಹಿಂದೆ ಸ್ವಾಮೀಜಿಗಳನ್ನು ಕೂಡ ತಗೊಂಬಂದ್ರು. ಆ ಸಂದರ್ಭದಲ್ಲಿ ಮಠ ಕಟ್ಟಲಿಕ್ಕೆ ನಮ್ಮ ಹಿರಿಯರು ಸಾಕಷ್ಟು ಕಷ್ಟಪಟ್ಟಿದ್ದಾರೆ. ಸಾಕಷ್ಟು ನಮ್ಮ ಏನು ವೀರಶೈವ ಲಿಂಗಾಯತಲ್ಲಿ ಬರ್ತಕ್ಕಂಥ ಎಲ್ಲರೂ ಕೂಡ ಚೀತು ಚೀತು ಅನಿಸ್ಕೊಂಡು ಮಠ ಕಟ್ಟಿರ್ತಕ್ಕಂಥದ್ದು. ಯಾಕಂದ್ರೆ ಎಲ್ಲರೂ ಕೂಡ ಬಹಳ ಸಶಕ್ತರಾಗಿ ಬೆಳೆದಿರ್ತಕ್ಕಂಥ ಕಾಲದಲ್ಲಿ ಎಲ್ಲಾ ಸಮುದಾಯಗಳು ಬಹಳ ಸಶಕ್ತವಾಗಿ ಬೆಳೆದಿದ್ವು. ಆದ್ರೆ ಯಾವುದೇ ಐಡೆಂಟಿಟಿ ಇಲ್ಲದೆ ಇರತಕ್ಕಂಥ ಒಂದು ಸಮಾಜವನ್ನು ಕಟ್ಟಬೇಕಾತಂತಂದ್ರೆ, ಯಾಕಂದ್ರೆ ಕೇವಲ 16, 17, 18 ವರ್ಷ ನಮ್ಮ ಸಮಾಜದ ಹುಟ್ಟಿ ಕಾರಣ ಆಗಿರ್ತಕ್ಕಂಥದ್ದು. ಇಂಥ ಸಮಾಜವನ್ನ ಮುನ್ನಡೆಸಿದ್ರು. ಬಹಳ ಸುಸೂಕ್ತವಾಗಿ ಚೆನ್ನಾಗಿ ನಡೀತಾ ಇತ್ತು. ಏನೋ ಯಾವುದೋ ಕೆಟ್ಟ ಕಣ್ಣು ಬಿತ್ತೋ ಗೊತ್ತಿಲ್ಲ. ಬಹಳ ಉದ್ದೇಶಪೂರ್ವಕವಾಗಿ ಇವತ್ತಿನ ಉಚ್ಚಾಟಿತ ಸ್ವಾಮಿಗಳು ವ್ಯವಸ್ಥಿತವಾಗಿ ನಮ್ಮ ಮಠದಲ್ಲಿ ಬಂದು ಕೂತ್ಕೊಂಡ್ರು. ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಪಾಪ. ಎಲ್ಲರೂ ಕೂಡ ದೂರದ ಬೆಟ್ಟ ನುಣ್ಣುಣಗ ಅಂತೇಳಿ ನಾವು ಅನ್ಕೊಳ್ತೀವಿ. ಆ ಬೆಟ್ಟದ ಅಡಿಯಲ್ಲಿ ಹೋದಾಗ ಗೊತ್ತಾಗೋದು ಕಲ್ಲು ಮುಳ್ಳಿನ ಒಂದು ವ್ಯವಸ್ಥೆ. ಇವತ್ತು ಎಲ್ಲರೂ ಕೂಡ ಬಹಳ ಜನರು ಹೇಳ್ತಿದ್ದಾರೆ, ವಚನಾನಂದ ಸ್ವಾಮಿಗಳು ಬಾರಿ ಒಳ್ಳೆಯವರು, ಹಂಗೆ ಹಿಂಗೆ ಅವ್ರನ್ನ ಉಚ್ಚಾಟನೆ ಮಾಡಬಾರ್ದು, ಅವ್ರದ್ದು ಹಿಂಗೆ ಹಂಗೆ ಅಂತೇಳಿ ಬಹಳ ಜನ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತೀವಿ, ಮಾಧ್ಯಮಗಳ ಮುಖಾಂತರ ನಮಗೆಲ್ಲ ಗೊತ್ತಾಗ್ತಾ ಇದೆ. ನಾವು ಕೂಡ ಇಲ್ಲಿವರೆಗೂ ಕೂಡ ಯಾವುದೇ ಮಾಧ್ಯಮದ ಮುಂದೆ ಬರಲಿಲ್ಲ. ಯಾಕಂದ್ರೆ ರಾಜ್ಯದ ಉದ್ದಗಲಕ್ಕೂ ಮತ್ತೆ ಅಕ್ಕಪಕ್ಕದ 2 ರಾಜ್ಯಗಳಿಗೂ ಕೂಡ ನಾವು ತಿರುಗಾಡಿ ಸಂಘಟನೆ ಮಾಡಿರ್ತಕ್ಕಂಥದ್ದು. ನಾವು ಸುಮಾರು 6 ವರ್ಷದಿಂದ ರಾಜ್ಯ ಘಟಕದಲ್ಲಿ ಇರ್ತಕ್ಕಂಥದ್ದು. ಆದ್ರೆ ಇವತ್ತು ಏನಾಗಿದೆ, ವಚನಾನಂದ ಸ್ವಾಮಿಗಳದ್ದು, ಉಚ್ಚಾಟಿತ ವಚನಾನಂದ ಸ್ವಾಮಿಗಳದ್ದು ಅವರ ಬಾಯಿಯೇ ಅವರಿಗೆ ಇವತ್ತು ಕಂಟಕ ಆಗಿರ್ತಕ್ಕಂಥದ್ದು. ಅವರ ಬಾಯಿ ಅವರಿಗೆ ಕಂಟಕ ಇವತ್ತು. ಏನು ಅಂತಂದ್ರೆ, ಮಾತೆತ್ತಿದ್ರೆ ಅವಾಚ್ಯ ಶಬ್ದಗಳನ್ನು ಬೈತಕ್ಕಂಥದ್ದು, ಯುವಕರನ್ನ ತಮ್ಮ ಮಸಾಜ್ಗೆ ಬಳಸ್ಕೊಳ್ತಕ್ಕಂಥದ್ದು, ಎಲ್ಲಿ ಹೋದಲ್ಲೆಲ್ಲ ಯಾವುದಕ್ಕೂ ಅಡ್ಡಿ ಅಂದ್ರೆ ಅವರು ಯಾರು ಪ್ರಶ್ನೆ ಮಾಡಂಗಿಲ್ಲ, ಅವ್ರನ್ನೆಲ್ಲರನ್ನ ಮೂಲಿಗುಂಪು ಮಾಡ್ತಕ್ಕಂಥದ್ದು. ಇನ್ನೊಂದು ಏನಾದರೂ ಅವರು ಅಲ್ರಿ ಬುದ್ಧಿ ಇದು ಹಿಂಗಲ್ಲ, ಹಿಂಗ ಆಗ್ಬೇಕಾಗಿತ್ತು, ಇದು ಈ ಊರಿಗೆ ಬಂದಿದ್ದೀವಿ, ಇಲ್ಲಿ ಸ್ವಲ್ಪ ಸೂಕ್ಷ್ಮ ಇದೆ, ನಾವು ಬೇರೆಯವರು ಎಲ್ಲಾ ಜಾತಿಗಳ ಜೊತೆ ನಾವು ಇಲ್ಲಿ ಚೆನ್ನಾಗಿ ಬದುಕ್ತಾ ಇದೀವಿ, ಇಲ್ಲಿ ಬೇರೆ ತರದ್ ಮಾತಾಡಬಾರ್ದು, ಸ್ವಲ್ಪ ಮೆಲ್ಲಕ್ ಮಾತಾಡಿ ಅಂತಂದ್ರ ನೀನ ನಾನ ಅಂತೇಳಿ ಅಂದ್ರೆ ಬಹಳ ಗಟ್ಟಿಯಾಗಿ ನಮ್ಮನ್ನು ಇದು ಗದರಿಸ್ತಕ್ಕಂಥದ್ದು. ಜೊತೆಗೆ ನನ್ನ ಎದುರಾಕೊಂಡ್ರೆ ನಾನು ತಲೆ ಮೇಲೆ ಕೈ ಇಡೋದು ಗೊತ್ತು, ಕಾಲಿಡೋದು ಗೊತ್ತು ಅಂತೇಳಿ ನಮಗೆಲ್ಲ ಬೆದರಿಕೆ ಆಗ್ತಕ್ಕಂಥದ್ದು. ನಾನು
ನಾನು ಇಲ್ಲದೆ ಏನ್ ಬೇಕಾದ್ರೆ ನಾನು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೆ ಮಾಡಬಲ್ಲೆ ಅನ್ನೋದನ್ನ ಹೇಳ್ತಕ್ಕಂಥದ್ದು. ಈ ತರದ ಉದ್ದಾಟತನದ ಮಾತುಗಳಿಂದನೇ ಇವತ್ತು ಇಡೀ ರಾಜ್ಯದಿಂದ ಎಲ್ರಿಗೂ ಬೇಸತ್ತಿದ್ದಾರೆ. ಇವತ್ತು ದಾವಣಗೆರೆ ಭಾಗದಲ್ಲಿ ಒಂದು 2-3 ತಾಲೂಕಿನ ಕೆಲವರಿಗೆ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಅವರೆಲ್ಲ ಇಲ್ಲಿವರೆಗೂ ಕೂಡ ನಮ್ಮ ಪೀಠದ ಸಂಪರ್ಕದಲ್ಲಿ ಇರಲಿಲ್ಲ, ಗುರುಗಳ ಸಂಪರ್ಕದಲ್ಲಿ ಇರಲಿಲ್ಲ. ಅವ್ರು ನಮ್ಮ ಪೀಠದ ಭಕ್ತರು. ಮೊದಲೆಲ್ಲ ನಮ್ಮ ಪೀಠ ಕಟ್ಟಿರಲಿಲ್ಲ, ಅವರು ಕೂಡ ಒಬ್ಬರಾಗಿರ್ಬೋದು, ಪೀಠಕ್ಕೆ ದಾನ ಕೊಟ್ಟಿರ್ಬೋದು. ಆದ್ರೆ ಈ ವಚನಾನಂದ ಸ್ವಾಮಿಗಳು ಬಂದಾಗಿನಿಂದನು ಅವ್ರಿಗೆ ವಿರೋಧ ಮಾಡಿದವರು ಇವರೆಲ್ಲ. ಆದ್ರೆ ಇದ್ದಕ್ಕಿದ್ದಂಗೆ ಅವ್ರ ಮೇಲೆ ಇಷ್ಟೊಂದು ಪ್ರೀತಿ ಬಂದ್ಬಿಟ್ಟಿದೆ. ನಾವು ಲೆಕ್ಕ ಕೊಡಿ ಚಳವಳಿಯಲ್ಲಿ ನಾವು ಕೂಡ ಬರ್ತೀವಿ. ಈ ದೇಶದಲ್ಲಿ ಈ ಒಂದು ವ್ಯವಸ್ಥೆಯಲ್ಲಿ ಹೇಗೆ ಎಲ್ರಿಗೂ ಕೂಡ ಹಕ್ಕಿದೆಯೋ ಕೊಡ್ಲಿ ಲೆಕ್ಕವನ್ನು. ಏನ್ ತಗೊಂಡಿದ್ದಾರೆ, ಏನ್ ತಿಂದಿದ್ದಾರೆ, ಎಷ್ಟು ಬಂದಿದೆ, ಏನ್ ಬಂದಿದೆ ಅನ್ನೋದನ್ನು ಕೂಡ ಲೆಕ್ಕ ಕೊಡ್ಲಿ. ಆ ಲೆಕ್ಕ ಕೊಡಿ ಚಳವಳಿಗೆ ನಮ್ದು ಕೂಡ ಬೆಂಬಲ ಇದೆ, ನಾವು ಕೂಡ ಬರ್ತೀವಿ. ಆದ್ರೆ ಇಂಥ ಪರಮ ನೀಚ ಉಚ್ಚಾಟಿತ ಸ್ವಾಮಿಗಳ ನೀವು ಪರವಾಗಿ ನಿಂತ್ಕೊಳ್ತಕ್ಕಂಥದ್ದು ದಯವಿಟ್ಟು ನಿಮಗೆ ಕೈ ಮುಗಿದು ಹೇಳ್ತದೆ, ಇದು ಒಳ್ಳೆಯದಲ್ಲ. ಯಾಕಂದ್ರೆ ನಾಯಿಬಾಲ ಯಾವತ್ತಿದ್ರು ಡಂಕೆ. ಒಬ್ಬ ಕ್ಯಾರೆಕ್ಟರ್ಲೆಸ್ ಪರ್ಸನ್ಸ್ ಯಾವತ್ತು ಕೂಡ ಚೇಂಜ್ ಆಗಕ್ಕೆ ಸಾಧ್ಯ ಇಲ್ಲ. ಅವರ ವಿಜನ್ಸ್ ಅವ್ರು ಯಾವತ್ತು ಕೂಡ ಚೇಂಜ್ ಮಾಡ್ಕೊಳ್ಳಕ್ಕೆ ಸಾಧ್ಯ ಇಲ್ಲ. ಸಮಯಕ್ಕೆ ತಕ್ಕಂತೆ ಯಾವತ್ತು ಎಲ್ಲರನ್ನು ಕುಣಿಸ್ತಕ್ಕಂಥ ವ್ಯಕ್ತಿತ್ವ ಇರ್ತಕ್ಕಂಥ ವ್ಯಕ್ತಿ ಯಾವತ್ತು ಸುಧಾರಿಸಲಿಕ್ಕೆ ಸಾಧ್ಯ ಇಲ್ಲ. ಬಾವಿ ಬೆಟ್ಟಪ್ಪ ಅವರಾಗಿರ್ಲಿ, ಬಸವರಾಜ್ ದಿಂಡೂರ್ ಅವರಾಗಿರ್ಲಿ, ಇವರು ಓಪತಿ ಅವರಾಗಿರ್ಲಿ, ನಾಗನಗೌಡರಾಗಿರ್ಲಿ, ಜಿ.ಪಿ. ಪಾಟೀಲ್ರಾಗಿರ್ಲಿ, ಪಿ.ಡಿ. ಶಿರೂರಾಗಿರ್ಲಿ, ಇನ್ನೂ ಅನೇಕ ಹಿರಿಯರು, ಇವರೆಲ್ಲರ ಉದ್ದೇಶ ಏನಿತ್ತು ಅಂದ್ರೆ ಈ ಸಮಾಜವನ್ನು ಕಟ್ಟುವಂತ ನಿಟ್ಟಿನಲ್ಲಿ ಅಷ್ಟೇ ಇವರು ಯೋಚನೆ ಮಾಡಿರ್ತಕ್ಕಂಥದ್ದು. ಯಾವುದೇ ನಮ್ಮ ಸಮಾಜದ ಬಡವರ ದುಡ್ಡನ್ನು ಲೂಟಿ ಹೊಡಿಬೇಕಾಗಿರ್ತಕ್ಕಂಥದ್ದಲ್ಲ, ಇನ್ನೊಂದು ಮತ್ತೊಂದು ಏನೂ ಅಲ್ಲ. ಆದ್ರೆ ಇವರು ಇರ್ತಕ್ಕಂಥ ಹಿಂದೆ ನಿಮಗೊಂದು ಸ್ವಲ್ಪ ಬ್ರೀಫ್ ಆಗಿ ಹೇಳ್ತೀನಿ. ಹಿಂದೆ ಸಿದ್ಲಿಂಗ ಸ್ವಾಮೀಜಿಗಳಿದ್ರು, ತಾವೆಲ್ಲ ನೋಡಿದಿರಿ. ಸಿದ್ಲಿಂಗ ಸ್ವಾಮೀಜಿಗಳು ಸುಮಾರು ಸಾವಿರಾರು ಹಳ್ಳಿಗೆ ಅಡ್ಡಾಡಿ ಸಮಾಜವನ್ನು ಕಟ್ಟಿದ್ರು. ಆದ್ರೆ ಅವರು ಒಂದು ತಪ್ಪು ಮಾಡಿದ್ರು ಅಂತೇಳಿ ಅವತ್ತು ನಮ್ಮ ಟ್ರಸ್ಟ್ ಅವ್ರನ್ನ ಹೊರಗೆ ಹಾಕ್ತು. ಆದ್ರೆ ಅದನ್ನ ಅವರು ಹೊರಗೆ ಹೋಗಿ ಈ ಸಮಾಜವನ್ನು ಹೊಡಿತಕ್ಕಂಥ ಕೆಲಸ ಮಾಡಲಿಲ್ಲ, ಒಬ್ಬರ ನಡುವೆ ಒಬ್ಬರನ್ನ ಜಗಳಿಸ್ತಕ್ಕಂಥ ಕೆಲಸ ಮಾಡಲಿಲ್ಲ. ಇವತ್ತು ಕೂಡ ಅವ್ರ ಸಂಪರ್ಕದಾಗಿದ್ದಾರೆ. ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಈ ಸಮಾಜ ನಾನು ಕಟ್ಟಿನಿ ತಮ್ಮ, ಈ ಸಮಾಜವನ್ನು ನಾನು ಕಟ್ಟಿನಿ, ನೀವೆಲ್ಲ ಉಳಿಸಬೇಕಾಗಿದೆ. ನಾನು ಹೊರಗೆ ಬಂದು ಸುಖವಾಗಿದೆ, ನಾನು ನೆಮ್ಮದಿಯಿಂದ ಏನ್ ತೊಂದರೆ ಇಲ್ಲ. ಆದ್ರೆ ನಾನು ಮಾಡಿರ್ತಕ್ಕಂಥ ಕೆಲವು ಆರೋಪಗಳು ಅಂದ್ರೆ ನನ್ನ ಲೋಪಗಳು ನನ್ನಲ್ಲಿದ್ವು. ಹಾಗಾಗಿ ಒಂದು ಗಟ್ಟಿ ಸಮಾಜ, ಪಂಚಮಸಾಲಿ ಸಮಾಜ, ನನ್ನ ಉಚ್ಚಾಟನೆ ಎಲ್ರಿಗೂ ಕೂಡ ಇದಾಗಬೇಕಾಗಿತ್ತು, ಅದಾಗ್ಲಿಲ್ಲ. ಇವನು ಬಹಳ ದುಷ್ಟ ಇದ್ದಾನೆ, ಮೊದಲು ಹೊರಗೆ ಹಾಕ್ರಿ, ಯಾವುದೇ ಕಾರಣಕ್ಕೆ ಇಟ್ಕೊಳಕ್ ಹೋಗ್ಬೇಡ್ರಿ. ವಿಶೇಷರ್ಪ ನಾನು ಕಟ್ಟಿರ್ತಕ್ಕಂಥ ಹುತ್ತಿಗೆ ಬಂದು ಒಕ್ಕೊಂಡಿರ್ತಕ್ಕಂಥ ಹಾವು ಇದು ಅಂತೇಳಿ ಮಾನ್ಯ ಸಿದ್ಲಿಂಗ ಸ್ವಾಮೀಜಿಗಳು ಹೇಳಿದ್ದಾರೆ. ಆದ್ರೆ ಇವರು ಹೇಳ್ತಾರೆ, ಸಿದ್ಲಿಂಗ ಸ್ವಾಮೀಜಿಗಳನ್ನ ನಾನು ಸಂಪರ್ಕ ಮಾಡಿದ್ದೀನಿ, ಜಯಮೃತ್ಯು ಸ್ವಾಮಿಗಳನ್ನ ಸಂಪರ್ಕ ಮಾಡಿದ್ದೀನಿ, ಇನ್ನು ಎಲ್ಲಾ ಸ್ವಾಮಿಗಳನ್ನು ಕಟ್ಕೊಂಡು ಒಂದು ದೊಡ್ಡ ಸಂಘಟನೆ ಮಾಡ್ತೀನಿ ಅಂತೇಳಿ ಇವರು ಘಂಟಾಘೋಷವಾಗಿ ಎಲ್ಬಿಲ್ ನಾಲಿಗೆ ತರ ಹೆಂಗ್ ಬೇಕಂಗೆ ಹೇಳ್ತಾರಲ್ಲ ಇವರು. ಹಿಂದೆ 50 ಜನದ್ದು ಸ್ವಾಮೀಜಿಗಳದ್ದು ಒಂದು ಸಂಘಟನೆ ಮಾಡಿದ್ರಲ್ಲ ಸ್ವಾಮೀಜಿಗಳೇ, ಏನ್ ಮಾಡಿದ್ರಿ ನೀವು? ಸ್ವಾಮೀಜಿಗಳನ್ನ ಸಂಘಟನೆ ಮಾಡಿ, ಪಂಚಮಸಾಲಿಗಳ ಸ್ವಾಮೀಜಿಗಳನ್ನ ಸಂಘಟನೆ ಮಾಡಿ ಹೋಗಿ ನಾನು ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಸ್ವಾಮೀಜಿಗಳ ಸಂಘ ಕಟ್ತೇನೆ ಅಂತ ಓದುವಂತವ್ರು, ನೀವು ಹೋಗಿ ಆ ಒಂದು ಸ್ವಾಮಿಗಳ ಸಂಘವನ್ನು ಹೊಡೆದ್ರಿ. ನೀವೇ ಆ ಸ್ವಾಮಿಗಳ ಸಂಘ ಹೊಡೆದಿದ್ದು. ಈಗಲೂ ಕಾಲ ಮಿಂಚಿಲ್ಲ. ನಿಮಗೆ ಉಚ್ಚಾಟನೆಯನ್ನ ನಮ್ಮ ಹಿರಿಯರು ಗೌರವಪೂರ್ವಕವಾಗಿ ನಿಮಗೆ ಉಚ್ಚಾಟನೆ ಮಾಡಿದ್ದಾರೆ. ನಿಮಗೆ ಬಹಳ ಗೌರವಪೂರ್ವಕವಾಗಿ ಇಲ್ಲಿಂದ ಕಳಿಸ್ಕೊಡ್ತೀವಿ. ಈಗಲೂ ಕಾಲ ಮಿಂಚಿಲ್ಲ. ನೀವು ಸಮಾಜ ಕಟ್ಟುವಂತ ಯೋಚನೆ ಇದ್ರೆ ಆ 50 ಜನರು 100 ಜನರು ಯಾರು ನಮ್ಮ ಸ್ವಾಮೀಜಿಗಳಿದ್ದಾರೆ ಅವರೆಲ್ಲ ಒಂದು ಮಾಡಿ ನೀವು ಒಂದು ಸಂಘಟನೆ ಕಟ್ಟಿ ಇಡೀ ರಾಜ್ಯದಲ್ಲಿ ಸಮಾಜವನ್ನು ಕಟ್ಟುವಂತ ಕೆಲಸ ನೀವು ಮಾಡಿ. ಮಠದಾಗಿದ್ದೆ ಕಟ್ಟಬೇಕಂತ ಏನಿಲ್ಲ. ಯಾಕೆ ನೀವು ಮಠಕ್ಕೆ ಅಂಟ್ಕೊಂಡಿದ್ದೀರಿ? ನೀವು ಇಂಟರ್ನ್ಯಾಷನಲ್ ಸ್ವಾಮಿಗಳು, ಬಹಳ ವೇದ ಪಂಡಿತರು, ಸಾಕಷ್ಟು ಜ್ಞಾನವಂತರು. ಆದ್ರೆ ನಿಮಗೆ ಯಾಕೆ ಈ ಮಠವನ್ನು ಅಂಟ್ಕೊಂಡಿರ್ತಕ್ಕಂಥದ್ದು? ಉದ್ದೇಶ ಏನು ಅಂತಂದ್ರೆ, ಈ ಪಂಚಮಸಾಲಿ ಪೀಠದ ಒಂದು ಹೆಸರು ಟ್ರೇಡ್ ಮಾರ್ಕ್ ಏನಿದೆ, ಇದನ್ನು ಕಳಿಸಿದ್ರೆ ನಿಮ್ಮ ಇಡೀ ಬಣ್ಣವನ್ನು ಬಯಲಾಗ್ತಕ್ಕಂಥದ್ದು. ಹುಲಿ ಬಂತು ಹುಲಿ ಕತೆ ಕೇಳಿದಿರಿ. ಯಾವತ್ತು ಹುಲಿ ನರಿವೇಷದಲ್ಲಿರ್ತಕ್ಕಂಥ ಹುಲಿ ಯಾವತ್ತು ಹುಲಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಸರ್ಟನ್ ಟೈಮ್ ಇರುತ್ತೆ. ಹುಲಿ ಎಷ್ಟೇ ನಾನು ಆಕ್ಟಿಂಗ್ ಮಾಡಿದ್ರು ಕೂಡ ಅದ್ರದ್ದು ಕಳಿಸ್ಬಿಡ್ತೈತಿ. ಆದ್ರೆ ಇವತ್ತು ನಾನು ನಿಮಗೆ ಒಂದೆರಡು ಪ್ರಶ್ನೆಗಳನ್ನು ಕೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾವ ಸಿದ್ಲಿಂಗ ಸ್ವಾಮೀಜಿಗಳನ್ನು ತೆಗೆಯುವಂತ ಸಂದರ್ಭದಲ್ಲಿ, ಉಚ್ಚಾಟನೆ ಮಾಡುವಂತ ಸಂದರ್ಭದಲ್ಲಿ ನೀವು ಎಲ್ಲೋ ಕೂತ್ಕೊಂಡು ದೂರವಾಣಿ ಮೂಲಕ 2 ದಿನಗಳ ನಂತರ ಅದೇ ಸಿದ್ಲಿಂಗ ಸ್ವಾಮೀಜಿಗಳಿಗೆ ಕರೆ ಮಾಡಿದಿರಿ. ಸ್ವಾಮೀಜಿಗಳೇ, ಏನ್ ಮಾಡಿದಿರಿ? ಬುದ್ಧಿ, ನೀವು ದಯವಿಟ್ಟು ಅಲ್ಲಿಂದ ಮಠದಿಂದ ಹೊರಟು ಹೋಗಿ, ನಿಮ್ಮನ್ನ ಗೌರವಿತವಾಗಿ ಹಿರಿಯರು ಕಳಿಸ್ಕೊಡ್ತಾ ಇದ್ದಾರೆ, ನಿಮಗೆ ಶಾಲು ಹಾರ ಹಾಕಿ ಕಳಿಸ್ಕೊಡ್ತಾ ಇದ್ದಾರೆ, ದಯವಿಟ್ಟು ನೀವು ಅಲ್ಲಿಂದ ಹೊರಟು ಹೋಗಿ, ಸಾಕು ನಿಮ್ಮನ್ನು ಉಚ್ಚಾಟನೆ ಮಾಡಿದ್ರಂತೆ ನೀವೇ ಅವರಿಗೆ ಇವನು ಹೇಳಿದಿರಿ, ಏನೋ ಸಲಹೆಗಳನ್ನು ನೀಡಿದಿರಿ. ಅವರಿಗೆ ನೀವು ಸಲಹೆಗಳನ್ನು ನೀಡಿ ಅವ್ರನ್ನ ಗೌರವಿತವಾಗಿ ನೀವು ಹೋಗ್ಬಿಡಿ ಹೊರಗಡೆ. ಹಾಗಾದ್ರೆ ಇವತ್ತು ನೀವು ಅಷ್ಟೊಂದು ಅವ್ರ ಮೇಲೆ ಪ್ರೀತಿ ಇದನ್ನಿಟ್ಟುಕೊಂಡು ನೀವು ಹೊರಗೆ ಹೋಗಿ ಅಂತಂದವರು, ಇವತ್ತು ನಾವು ಕೂಡ ನಿಮಗೆ ಗೌರವತ್ವವಾಗಿ ಕೇಳ್ಕೊಳ್ತಾ ಇದ್ದೀವಿ. ನಿಮ್ಮನ್ನು ಕೂಡ ನಮ್ಮ ಹಿರಿಯರು ಉಚ್ಚಾಟನೆ ಮಾಡಿದ್ದಾರೆ. ನಿಮ್ಮ ಉಪಟಳದಿಂದ, ನಿಮ್ಮ ಮಾತುಗಳಿಂದ, ನಿಮ್ಮ ಹೊಲಸು ಬಾಯಿಯಿಂದ ಇವತ್ತು ನಿಮ್ಮನ್ನು ಉಚ್ಚಾಟನೆ ಮಾಡಿದ್ದಾರೆ.
ನೀವು ಯಾವತ್ತೂ ಕೂಡ ಸಮಾಜವನ್ನು ಕಟ್ಟುವಂತ ಯೋಚನೆ ನಿಮ್ಮಲ್ಲಿಲ್ಲ. ಒಬ್ಬರನ್ನೊಬ್ಬರನ್ನ ಹೊಡೆದು ಹಾಳತಕ್ಕಂಥ ಕೆಲಸ ನಿಮ್ಮಲ್ಲಿದೆ. ಯುವಕರ ನಡುವೆ ಬೆಂಕಿ ಇಡ್ತಕ್ಕಂಥ ಕೆಲಸ ಇದೆ. ಯುವಕರನ್ನ ಹಿರಿಯರ ವಿರುದ್ಧ ಬೆಂಕಿ ಎತ್ತಿಕಟ್ಟತಕ್ಕಂಥ ಮನಸ್ಥಿತಿ ನಿಮ್ದಾಗಿರೋದ್ರಿಂದ ನಾನು ಈ ಒಂದು ವೇದಿಕೆಯಲ್ಲಿ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ನೀವು ಕೂಡ ಗೌರವಯುತವಾಗಿ, ನಾವು ಕೂಡ ಶಾಲು, ಹಾರ, ಇನ್ನು ಏನ್ ಬೇಕು ನಿಮ್ಗೆಲ್ಲ ವ್ಯವಸ್ಥೆ ಮಾಡಿ ಕಳಿಸ್ತೀವಿ ಗುರುಗಳೇ. ನೀವೆಲ್ಲಿದ್ರು ಕೂಡ ನಮ್ಮ ಸಮಾಜದವರೇ, ನಿಮ್ಮನ್ನು ನಾವು ಎಲ್ಲಿದ್ರು ಕೂಡ ನಾವು ಪ್ರೀತಿಯಿಂದ ಕಾಣ್ತೀವಿ. ಸಮಾಜಕ್ಕೆ ನಿಮಗೆ ನಾವು ಜೊತೆಯಾಗಿ ನಿಂದಿರ್ತೀವಿ. ದಯವಿಟ್ಟು ನೀವು ಕೂಡ ಗೌರವವಾಗಿ ಹೊರಗೆ ಹೋಗಿ. ಇದು ಸುಳ್ಳಂತ ನೀವು ಹೇಳಿ. ಇದೇ ಸಿದ್ಧಲಿಂಗ ಸ್ವಾಮಿ ವಿಚಾರದಲ್ಲಿ ನೀವು ಹೇಳ್ರಿ. ಇನ್ನೂ ಒಂದು, ಶ್ವಾಸಪೀಠ ನೀವು ತ್ಯಜಿಸಬೇಕು, ಈ ಪೀಠಕ್ಕೆ ಬರಬೇಕು ಅಂತೇಳಿ ಷರತ್ತು ಹಾಕಿದ್ರು. ಆ ಷರತ್ತಿನಿಂದ ಹಿಂದೆ ಇವತ್ತು ಕೂಡ ದಿಂಗಲೇಶ್ವರ ಶ್ರೀಗಳಿದ್ದಾರೆ, ಜೀವಂತವಾಗಿದ್ದಾರೆ ದಿಂಗಲೇಶ್ವರ ಶ್ರೀಗಳು. ನೀವು ದಯವಿಟ್ಟು ಮಾಧ್ಯಮದ ಪ್ರತಿನಿಧಿಗಳಿಗೆ ನಾನು ತಮ್ಮೆಲ್ಲರಿಗೂ ಕೂಡ ಈ ಮೂಲಕ ವಿನಂತಿ, ಯಾಕಂದ್ರೆ ಇದು ನಮ್ಮ ಸಮಾಜ, ಹೊಡಿಬಾರದು. ಈ ವ್ಯಕ್ತಿ ಯಾವತ್ತೂ ಕೂಡ ಒಬ್ಬ ಸ್ವಾಮಿಯಾಗಿ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಇವರಲ್ಲಿ ಮದ ಏನದು ಕ್ರೋಧ, ಮದ, ಮತ್ಸರ ಇವೆಲ್ಲ ತುಂಬಿ ತುಳುಕ್ತಾ ಇದಾವೆ. ಯಾವಾಗಲೂ ಸಿಟ್ಟಿನ ಆಕ್ರೋಶ ಭರಿತವಾಗಿ ಮಾತಾಡ್ತಕ್ಕಂಥ ಸ್ವಾಮಿಗಳು. ನಮ್ಮಂತ ಮನುಷ್ಯರು ಮಾತಾಡಬೇಕು, ನರ ಮನುಷ್ಯರು ಮಾತಾಡಬೇಕು. ಆದ್ರೆ ಸ್ವಾಮೀಜಿಗಳಿಗೆ ಬರೇ ಸಿಟ್ಟು, ದ್ವೇಷ, ಯಾರನ್ನೋ ಸಂಬಂಧ ಇಲ್ದಕ್ಕಂಥವ್ರನ್ನ ಕರ್ಕೊಂಬಂದು ಜಗಳ ಹಚ್ಚತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ? ದಿಂಗಲೇಶ್ವರ ಶ್ರೀಗಳು ಇವ್ರು ಹೋಗಿ ದಿಂಗಲೇಶ್ವರ ಶ್ರೀಗಳ ಹತ್ರ ಬೇಡಿಕೊಂಡು ಇಲ್ಲಿಗೆ ಬಂದಿರತಕ್ಕಂಥದ್ದು. ಯಾರು ನಮ್ಮ ಹಿರಿಯರು ಹೋಗಿ ನಮಗೆ ಗತಿ ಇಲ್ಲ, ನೀವು ಬನ್ನಿ ಅಂತ ಬೇಡ್ಕೊಂಡಿರ್ತಕ್ಕಂಥ ಇತಿಹಾಸನೇ ಇಲ್ಲ. ನಾವು ಮಾನಿಟರ್ ಮಾಡ್ತಾ ಇದ್ದ ನಮ್ಮ ಹಿರಿಯರು, ಬರ್ರಿ ನೀವು ಅಂದ್ರೆ ಎಷ್ಟು ನಮ್ಮ ಸಮಾಜದ ಯಾರ್ಯಾರು ಸ್ವಾಮಿಗಳಿದ್ದಾರೆ ಎಲ್ಲರಿಗೂ ಕೂಡ ಅವರ ಹಿನ್ನೆಲೆ ವಿಚಾರಿಸತಕ್ಕಂಥದ್ದು, ಅವ್ರು ಏನೇನು ಸಾಮಾಜಿಕ ಕಾರ್ಯಗಳನ್ನು ಮಾಡಿರ್ತಕ್ಕಂಥದ್ದು, ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡಿರ್ತಕ್ಕಂಥದ್ದು, ಪ್ರತಿಯೊಂದನ್ನು ಕೂಡ ವಿಚಾರಿಸಿ ಏನಂತಾರಲ್ಲ ಅದು ಎಕ್ಸಾಮ್ ನಲ್ಲಿ ಇದನ್ನು ಮಾಡ್ಕೊಂಡು ಕರ್ಕೊಂಡ್ಬಂದಿರತಕ್ಕಂಥದ್ದು ಎಲ್ಲ ಸ್ವಾಮಿಗಳನ್ನ. ಆದ್ರೆ ಇವರು ರೆಕಮೆಂಡೆಡ್ ಮೇಲೆ ಬಂದಿರತಕ್ಕಂಥ ಸ್ವಾಮಿಗಳು. ಇವರು ತಮ್ಮ ಸ್ವಂತ ಬಲದಿಂದ, ತಮ್ಮ ಧಾರ್ಮಿಕ ಬದ್ಧತೆಯಿಂದ, ಸಂಸ್ಕಾರಯುತ ಬದ್ಧತೆಯಿಂದ ಬಂದಿರತಕ್ಕಂಥದ್ದಲ್ಲ. 2018ರಿಂದ ಪೂರ್ವದಲ್ಲಿ ಇವ್ರನ್ನ ವಿಚಾರಿಸಿ ನೀವು ನೋಡಿ. ಅವ್ರು ಇಡೀ ಇದನ್ನೇ ಅವರ ಒಂದು ಇದರಲ್ಲಿದೆ, ಸೋಷಿಯಲ್ ಮೀಡಿಯಾದಲ್ಲಿ ಸಿಗುತ್ತೆ ಅವರು ಏನೇನು ಮಾಡಿದಾರೆ ಏನಿಲ್ಲ ಅಂತೇಳಿ. ಎಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳನ್ನ ಇವ್ರು ಮಾಡಿದ್ರು? ಯೋಗ ಮಾಡ್ಕೊಂಡಿರ್ತಕ್ಕಂಥ ಒಬ್ಬ ಸ್ವಾಮೀಜಿಗಳನ್ನ ನೇರವಾಗಿ ಒಂದು ದೊಡ್ಡ ಮಟ್ಟದ ತಗೊಂಬಂದು ಕೂಡಿಸಿದ್ರಂದ್ರೆ ಅದಕ್ಕೆ ದಿಂಗಲೇಶ್ವರ ಶ್ರೀಗಳ ಕೃಪಾ ಕಟಾಕ್ಷ. ಅವ್ರು ಹೇಳಿದ್ರು, ಇಲ್ಲ ವಚನಾನಂದ ಸ್ವಾಮಿಗಳು ತುಂಬಾ ಪ್ರಬುದ್ಧತೆ ಇರತಕ್ಕಂಥವ್ರು, 10 ದೇಶಗಳನ್ನು ಸುತ್ತಿರ್ತಕ್ಕಂಥವ್ರು, ಇವರಲ್ಲಿ ಜ್ಞಾನ ಭಂಡಾರ ಇದೆ, ಇವ್ರನ್ನ ನೀವು ತಗೊಂಬಂದಿದ್ದಾಯ್ತು ಅಂತಂದ್ರೆ ಈ ಸಮಾಜ ಇನ್ನೂ ಉತ್ಕೃಷ್ಟವಾಗಿ ಬೆಳಿತೈತಿ ಅಂತೇಳಿ. ನಾವು ಮತ್ತು ನಮ್ಮ ಹಿರಿಯರು ದಿಂಗಲೇಶ್ವರ ಶ್ರೀಗಳು ಅಂತಂದ್ರೆ ಅವ್ರು ಬಹಳ ದೊಡ್ಡವರು. ಸುಮಾರು ಒಂದು ಇಡೀ ರಾಜ್ಯದಲ್ಲಿ ಎಲ್ಲಾ ಮಠಗಳನ್ನು ಒಗ್ಗೂಡಿಸ್ತಕ್ಕಂಥ ಶಕ್ತಿ ಅವರಲ್ಲಿದೆ. ಯಾವತ್ತೂ ಕೂಡ ನಮ್ಮ ಇದು ವೀರಶೈವ ಲಿಂಗಾಯತ ಧಾರ್ಮಿಕ ಇದಕ್ಕೆ ಧಕ್ಕೆ ತರತಕ್ಕಂಥ ಕೆಲಸ ಅವರು ಮಾಡಲ್ಲ. ಹಂಗಾಗಿ ಅಂತೇಳಿ ಅವ್ರ ಮಾತನ್ನ ನಮ್ಮ ಹಿರಿಯರು ಒಪ್ಕೊಂಡು ಅವ್ರ ಮುಖಾಂತರ ಇವರು ಅವ್ರ ಹತ್ರ ಲಾಬಿ ಮಾಡ್ಕೊಂಡು ಬಂದಿರತಕ್ಕಂಥ ಸ್ವಾಮಿಗಳು, ಉಚ್ಚಾಟಿತ ಸ್ವಾಮಿಗಳು ಇವರು. ಇವರಲ್ಲಿ ಅಷ್ಟೊಂದು ಪಕ್ವತೆ ಇದ್ದಿದ್ರೆ, ಇವರಲ್ಲಿ ಸಂಸ್ಕಾರ ಇದ್ದಿದ್ರೆ ಇವತ್ತು ಈ ಸ್ಥಿತಿ ಬರ್ತಾ ಇರಲಿಲ್ಲ. ಇವತ್ತು ನಮ್ಮ ಹಿರಿಯರು, ನಮ್ಮ ಸಹೋದರರು ಬಹಳ ಜನ ಇವತ್ತು ಆಕ್ರೋಶಭರಿತವಾಗಿ ನಮ್ಮ ಟ್ರಸ್ಟಿನ ಬಗ್ಗೆ ಮಾತಾಡ್ತಿರಲ್ಲ. ಸ್ವಾಮಿ, ನಿಮ್ದೇನ್ ಸಾಧನೆ? ನೀವೊಂದಿಂತ ಮಠ ಕಟ್ಟಿ ಈ ಮಠದಲ್ಲಿ ಬೆಳೆಸಿ ಇಂಥ ತಗೊಂಬಂದು ಕೂಡಿಸಿದ್ರೆ ಗೊತ್ತಾಗಿತ್ತು ನಿಮ್ಮ ಹಣೆಬರ ಏನು ಅಂತೇಳಿ. ಇವತ್ತು ನಾನು ನಿಮ್ನೆಲ್ಲ ನಿಜವಲ್ಲೂ ನಾನು ನಿಮ್ಗೆ ಯಾರಿಗೂ ಪ್ರಶ್ನೆ ಮಾಡೋದಿಲ್ಲ. ಆದ್ರೆ ನೀವು ಏನು ಲೆಕ್ಕ ಕೊಡೋ ಚಳವಳಿ ಮಾಡ್ತಾ ಇದ್ದೀರಿ, ಅದು ನಿಮ್ ಜೊತೆ ನಮ್ದು ಬೆಂಬಲ ಇದೆ. ನಾವು ಕೂಡ ಲೆಕ್ಕ ಕೊಡಿ ಚಳವಳಿ ಮಾಡ್ತೀವಿ. ಆ ಲೆಕ್ಕ ಕೊಡಿ ಚಳವಳಿ ಬರದಲ್ಲಿ ಇಂಥ ದುಷ್ಟ ಈ ಉಚ್ಚಾಟಿತ ಸ್ವಾಮಿಗಳ ಪರವಾಗಿ ನಿಂದಿರಬೇಡ್ರಿ. ಯಾವತ್ತು ಕೂಡ ಈ ಸಮಾಜ ಉದ್ಧಾರ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ನಾನು ಬಹಳ ಹತ್ತಿರದಿಂದ ಅವ್ರ ಜೊತೆ ನಾನು ಸಂಪರ್ಕದಲ್ಲಿದ್ದೆ. ನನ್ನನ್ನೇ ಒಂದು ಆಯುಧವನ್ನಾಗಿ ಉಪಯೋಗಿಸ್ಕೊಂಡು ನಾನು ಎಲ್ಲೂ ಕೂಡ ಇವತ್ತಿನವರೆಗೂ ಬಂದಿಲ್ಲ. ನನ್ನ ಸಮಾಜ ಸಂಘಟನೆ ನನ್ನ ಮುಖ್ಯ ಉದ್ದೇಶ. ಯಾಕಂದ್ರೆ ನಾನು ಕಟ್ಟ ಕಡೆ ಹಳ್ಳಿಯಿಂದ ಬಂದಿರತಕ್ಕಂಥನು, ನೋವನ್ನು ಉಂಡು ಬಂದಿರತಕ್ಕಂಥನು, ದಿನನಿತ್ಯ ಪ್ರತಿಭಟನೆಗಳನ್ನು ಉಂಡು ಬಂದಿರತಕ್ಕಂಥನು, 10 ಸಮಾಜಗಳ ಜೊತೆಗೆ ನಾನು ಹೊಂದಾಣಿಕೆಯಿಂದ ಬೆಳೆದು ಬಂದಿರತಕ್ಕಂಥನು. ಹೇಗೆ ನಮ್ಮ ಸಮಾಜವನ್ನು ಜಾಗೃತಿಗೊಳಿಸಬೇಕು, ನಾನು ಹೇಗೆ ನಮ್ಮ ಸಮಾಜವನ್ನು ಕಟ್ಟಬೇಕು ಅನ್ನೋದ್ರ ಬಗ್ಗೆ ಅಷ್ಟೇ ನಾನು ಯೋಚನೆ ಮಾಡ್ತಕ್ಕಂಥನು. ನನಗೆ ಯಾರ ಶ್ರೀಮಂತರ ಮತ್ತೊಂದು ಇನ್ನೊಂದಿಲ್ಲ. ನಾನು ಕಟ್ಟ ಕಡೆ ವ್ಯಕ್ತಿಗೋಸ್ಕರ ನಾನು ಹೋರಾಟ ಮಾಡ್ತಕ್ಕಂಥನು. ಯಾವುದೇ ಸ್ಟೇಷನ್ ಇರಲಿ, ಯಾವುದೇ ಕಚೇರಿಗಳಿರಲಿ, ಎಲ್ಲಿ ನಮ್ಮ ಸಮುದಾಯರಿಗೆ ಅನ್ಯಾಯ ಆಗ್ತದೆ ಅಲ್ಲಿ ಹೋಗಿ ನಿಂತ್ಕೊಂಡು ಅವ್ರಿಗೆ ಕೆಲಸ ಕೂಡ ಮಾಡಿಕೊಡ್ತಕ್ಕಂಥ ಒಂದು ಪ್ರವೃತ್ತಿಯನ್ನು ಬೆಳೆಸ್ಕೊಂಡು ಬರ್ತಕ್ಕಂಥ ಯುವಕರು. ಆದ್ರೆ ಇವ್ರು ಏನ್ ಮಾಡಿದ್ರು ಗೊತ್ತಾ? ನಮ್ಮನ್ನು ಆಯುಧವಾಗಿ ಇಟ್ಕೊಂಡು ಹಿರಿಯರನ್ನ ಸಮಾಧಿ ಕಟ್ಟೋಣ, ಆ ಸಮಾಧಿ ಮೇಲೆ ಸಾಮ್ರಾಜ್ಯ ಕಟ್ಟೋಣ ಅಂತೇಳಿ ಸ್ವಾಮಿಗಳು ನಮಗೆ ಹೇಳ್ಕೊಡ್ತಕ್ಕಂಥದ್ದು. ರಾತ್ರಿ 12:30, 1 ಗಂಟೆ, 2 ಗಂಟೆವರೆಗೂ ನಮ್ಮನ್ನು ಕರೆಸಿ ಮಠದಲ್ಲಿ ನಾಗನಗೌಡರ ವಿರುದ್ಧ, GP ಪಾಟೀಲ್ರ ವಿರುದ್ಧ, ಬೆಟ್ಟಪ್ಪರ ವಿರುದ್ಧ, ದಿಂಡೂರವ್ರ ವಿರುದ್ಧ ಮತ್ತು ಹಿರಿಯರು ಇವ್ರ ವಿರುದ್ಧ ಎತ್ತಿಕಟ್ಟಿ ನಮ್ಮನ್ನ ನಿಷ್ಠುರ ಮಾಡಿದ್ರು ಅವತ್ತು. ಆದ್ರೆ ಅದನ್ನ ನಮಗೆ ಗೊತ್ತಾಯ್ತು. ಒಂದ್ ದಿವಸ ನಾವು ಹೇಳಿದ್ವಿ, ಸ್ವಾಮಿಗಳೇ, ನಾವು ಈ ನಮ್ಮ ಹಿರಿಯರು ಕಟ್ಟಿರ್ತಕ್ಕಂಥ ಸಮಾಜ ನಮ್ದು, ನಮ್ಮ ಸಮಾಜಕ್ಕೆ ಇತಿಹಾಸ ಇಲ್ಲ. ನಮ್ಮ ಸಮಾಜಕ್ಕೆ ಕೇವಲ 17 ವರ್ಷ ಇತಿಹಾಸ 17-18 ವರ್ಷ ಇತಿಹಾಸ ಇರ್ತಕ್ಕಂಥದ್ದು. ನಾವು ಅವ್ರು ಕಟ್ಟಿರೋ ಸಮಾಜದಲ್ಲಿ ನಾವು ಮುಂದೆ ಬೆಳೆಸಬೇಕಾಗಿದೆ ಅಂತಂದ್ರೆ ಅವತ್ತಿಂದ ನಮ್ಮನ್ನ ವಿರೋಧಿಗಳ ತರ ನೋಡ್ತಾರೆ, ನಮ್ಮನ್ನ ತುಚ್ಛವಾಗಿ ನಮ್ಮನ್ನು ಬೈತಾರೆ.
ಅದಾದ್ಮೇಲೆ ಹೇಳ್ತಾರೆ ಈ ಹಿರಿಯರನ್ನ ಕೆಲವು ದಿನಗಳಲ್ಲಿ ಇವ್ರನ್ನೆಲ್ಲರನ್ನ ಓಡಿಸೋಣ, ನೆಕ್ಸ್ಟ್ ಉಮಾಪತಿ ಅವ್ರನ್ನ ಟಾರ್ಗೆಟ್ ಇಟ್ಕೊಳ್ಳೋಣ. ಇದು ಸುಳ್ಳಲ್ಲ, ಇದು 100% ಈ ಮಾತುಗಳನ್ನು ಹೇಳಿರ್ತಕ್ಕಂಥದ್ದು, ನನಗೆ ಹೇಳಿರ್ತಕ್ಕಂಥದ್ದು. ಅವರಿಗೆ ನಿಜವಾಗ್ಲೂ ಈ ಒಂದು ಅವರ ಒಂದು ಬದ್ಧತೆ ಮೇಲೆ, ಅವರ ಸ್ವಾಮಿತ್ವದ ಮೇಲೆ ಅವರಿಗೆ ನಂಬಿಕೆ ಇದ್ರೆ ದಯವಿಟ್ಟು ನೀವು ಸತ್ಯವನ್ನು ಹೇಳಿ. ನೀವು ಬಚಾವಾಗೋಸ್ಕರ ಯಾರ್ಯಾರನ್ನ ಎತ್ಕಟ್ಟಿ, ನಮ್ಮವ್ರನ್ನ ಎತ್ಕೊಟ್ಟಿ ನಮ್ಮವ್ರ ಜೊತೆ ಜಗಳಾಡತಕ್ಕಂಥ ಕೆಲಸವನ್ನು ಮಾಡಬೇಡ್ರಿ ಸ್ವಾಮೀಜಿಗಳೇ. ಇದು ಬರೀ ಟ್ರಯಲ್. ರಾಜ್ಯ ಯುವ ಘಟಕ ಮೊನ್ನೆ ನಿಮ್ಮನ್ನು ಉಚ್ಚಾಟನೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ 2,000 - 3,000 ಜನ ನಮ್ಮ ರಾಜ್ಯ ಯುವ ಘಟಕದ ಪದಾಧಿಕಾರಿಗಳು ಬಂದಿದ್ರು. ನಾವು ಕೂಡ ಮನಸ್ಸು ಮಾಡಿದ್ರೆ ಅವರಂಗೆ ಬೀದಿಗೆ ನಿಂತ್ಕೊಂಡು ಹೋರಾಟ ಮಾಡಿ ನಿಮ್ಮನ್ನ ಹೊರಗಾಗ್ತಕ್ಕಂಥದ್ದು 10 ನಿಮಿಷದ ಕೆಲಸ ಆಗಿತ್ತು. ಕೇವಲ 10 ನಿಮಿಷ. ನಾವು ಕಾನೂನಿಗೆ ಬೆಲೆ ಕೊಟ್ಟಿದ್ದೀವಿ, ನಮ್ಮ ಹಿರಿಯರಿಗೆ ಬೆಲೆ ಕೊಟ್ಟಿದ್ದೀವಿ, ನಮ್ಮ BC ಉಮಾಪತಿ ಅವರಿಗೆ ಬೆಲೆ ಕೊಟ್ಟಿದ್ದೀವಿ, ನಾಗನಗೌಡರಿಗೆ ಬೆಲೆ ಕೊಟ್ಟಿದ್ದೀವಿ, ಉಮಾಪತಿ ಅವರಿಗೆ ಬೆಟ್ಟಪ್ಪರಿಗೆ ಬೆಲೆ ಕೊಟ್ಟು ನಾವು ಸುಮ್ಮನೆ ಇದೀವಿ. ಈಗಲೂ ಕಾಲ ಮಿಂಚಿಲ್ಲ, ಗೌರವಯುತವಾಗಿ ನಿಮ್ಮನ್ನ ಬೀಳ್ಕೊಡ್ತಾ ಇದ್ದೀವಿ, ಗೌರವಯುತವಾಗಿ ಬೀಳ್ಕೊಡ್ತೀವಿ. ದಯವಿಟ್ಟು ಇಡೀ ಕರ್ನಾಟಕ ರಾಜ್ಯದಲ್ಲಿ 80 ಲಕ್ಷ ಜನಸಂಖ್ಯೆ ಇದೆ. ಒಬ್ಬರೇ ಸ್ವಾಮೀಜಿಗಳಿಂದ ಸಮಾಜ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿ ಪ್ರಾಂತದಲ್ಲಿ ಸಮಾಜವನ್ನು ಕಟ್ಟಬೇಕು. ನಿಮಗೆ ಯಾರು ನಿಮ್ಮ ಒಂದು ವಿವೇಚನೆಗೆ ಸರಿ ಹೊಂದಿರತಕ್ಕಂಥವ್ರು, ಯಾಕಂದ್ರೆ ಇವ್ರನ್ನೆಲ್ಲ ಕಸಾಯಿಗೆ ಕಾರ್ಯಗಳನ್ನು ಕಳಿಸ್ತೀರಿ. ಮೊನ್ನೆ ಇದೇ ಟ್ರಸ್ಟ್ ಮೀಟಿಂಗ್ ಅಲ್ಲಿ ನಾನು ಕೂಡ ಒಬ್ಬ ಟ್ರಸ್ಟಿನ ಅಪೇಕ್ಷಿತ ಆಗಿದ್ದು, ಇದೇ ಟ್ರಸ್ಟ್ ಮೀಟಿಂಗ್ ಅಲ್ಲಿ ಹೇಳ್ತೀರಿ, ನೀವು ಏನ್ ಹೇಳ್ತೀರಿ, ನಿಮ್ಮ ಆಲೋಚನೆಗೆ ನನ್ನ ಆಲೋಚನೆಗೆ ಹೋಗೋದಿಲ್ಲ. ನನಗೆ 40 ವರ್ಷ, ನಿಮ್ಗೆ 80 ವರ್ಷ. ನಿಮ್ಮ ಆಲೋಚನೆ ಬೇರೆ, ನನ್ನ ಆಲೋಚನೆ ಬೇರೆ. ಸ್ವಾಮಿಗಳೇ, ನಿಮ್ಮ ವಯಸ್ಸಲ್ಲಿ ಅವ್ರ ಸಮಾಜ ಕಟ್ಟಕ್ ಬಂದವರು, ಅವರು ಕಟ್ಟಿರೋ ಸಮಾಜದಲ್ಲಿ ಇವತ್ತು ನೀವು ಸ್ವಾಮಿಗಳಾಗಿದ್ದೀರಿ. ನೀವು ಅಷ್ಟೆಲ್ಲ ನಿಮಗೆ ವಿವೇಚನೆ ಇದ್ದಂತವ್ರು, ನಿಮ್ಮ ಆಲೋಚನೆಗಳಿಗೆ ತಕ್ಕಂತ ಇರ್ತಕ್ಕಂಥ ಜನರ ಜೊತೆ ಹೋಗಿ ಅಲ್ಲೊಂದು ಸಮಾಜ ಕಟ್ಟಿ. ಇನ್ನೊಂದು ಮಾತು ಹೇಳ್ತಾರೆ, ಬಡವ ಸಮಾಜ ಇರಬಾರ್ದು, ನಮ್ದು ನಿರ್ಮೂಲನೆ ಆಗ್ಬೇಕು. ನೀವ್ ಹಿಂಗೆ ಐಷಾರಾಮಿ ಜೀವನ ಅಡ್ಡಾಡ್ಕೊಳತ್ತಾ ಯಾರಾದ್ರೂ ರಾಜಕಾರಣಿಗಳು ಕರ್ಕೊಂಡು ಮಠದಲ್ಲಿ ಗುಪ್ತವಾಗಿ ವ್ಯವಹಾರ ಮಾಡ್ತಿದ್ರೆ ನಮ್ಮ ಸಮಾಜ ಕಟ್ಟಕ್ಕಾಗ್ತೈತಾ? ಅದ್ರ ಕೂಡ್ಲೆ ಇಲ್ಲ ಸರ್, 8 ವರ್ಷ ಆದ್ಮೇಲೆ ನಿಮಿಷ ಸ್ವಾಮಿ 8 ವರ್ಷ ಆಗಿದೆ ಸರಿ, ಆದ್ರೆ ಆರಂಭದಿಂದನೂ ಕೂಡ ನಮಗೆ ಆ ಸ್ವಾಮಿಯ ವಿರುದ್ಧ ಅನೇಕ ವಿಚಾರಗಳನ್ನು ನಾವು ಹೇಳ್ತಾನೆ ಬಂದಿದ್ವಿ. ಆರಂಭದಲ್ಲಿ ಕೂಡ ಈ ಸ್ವಾಮಿನ ಮಾಡಬೇಡಿ ಅಂತೇಳಿ ನಾವು ಹಿರಿಯರಿಗೆ ವಿರೋಧ ಮಾಡಿದ್ವಿ. ಆದರೆ ಹಿರಿಯರು ಏನು ಹೇಳಿದ್ರು, ತುಂಬಾ ಒಳ್ಳೆ ವ್ಯಕ್ತಿ, 80 ದೇಶಗಳನ್ನ ಸುತ್ತಿ ಬಂದಿರತಕ್ಕಂಥ ವ್ಯಕ್ತಿ, ನಮ್ಮ ಸಮಾಜವನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡ್ತಾರೆ, ನೀವು ಒಪ್ಕೋಬೇಕು ಅಂತ ಹೇಳಿದ್ರು. ನಾವು ಹಿರಿಯರ ಮಾತು ಕೇಳಿ ಒಪ್ಪಿದ್ವಿ. ಆರಂಭದಿಂದ ಮೊದಲ ಜಾತ್ರೆಯಿಂದನೂ ಕೂಡ ಇಲ್ಲಿಯವರೆಗೂ ಕೂಡ ಅವರ ಮಧ್ಯೆ ಜಟಾಪಟಿ ಇದ್ದೇ ಇದೆ. ಈ ಸ್ವಾಮಿತ್ವಕ್ಕೆ ಯಾವುದೇ ಬೆಲೆ ಕೊಡೋದಿಲ್ಲ. ಗೋಮುಖ ವ್ಯಾಘ್ರ, ಕೀಚಕ ಮನಸ್ಥಿತಿ ಇರ್ತಕ್ಕಂಥ ವ್ಯಕ್ತಿ ಮನುಷ್ಯ. ಹಾಸ್ಟೆಲಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಜ್ವರ ಬಂದಿದೆ ಅಂತಂದ್ರೆ ಅವ್ರ ಮೇಲೆ ನೀರು ಹಾಕ್ತಾನೆ. ಇಂಥ ಹೀನ ಮನಸ್ಥಿತಿ ಇರ್ತಕ್ಕಂಥ ವ್ಯಕ್ತಿ ಕೂಡಲೇ ಈ ಮಠವನ್ನು ತೊರಿಬೇಕು ಅಂತ ನಾವು ಆಗ್ರಹಿಸ್ತಾ ಇದ್ದೀವಿ. ಮತ್ತೆ ಈ ಸ್ವಾಮಿಯನ್ನ ಏನು ಇವತ್ತು ಉಚ್ಚಾಟನೆ ಮಾಡಿದರೆ, ಆ ಹಿರಿಯರಿಗೆ, ಪೀಠಕ್ಕೆ ಮತ್ತು ಸಂಘಕ್ಕೆ ನಮ್ದು ಬೇಷರತ್ ಬೆಂಬಲ ಇದೆ. ಈ ಕ್ಷಣನೇ ಅವರು ಮಠವನ್ನು ತೊರಿಬೇಕು. ಇಲ್ಲದೆ ಹೋದ್ರೆ ಯುವ ಘಟಕ ಅವರನ್ನು ಹೊರಹಾಕುವಂತ ಕೆಲಸವನ್ನ ಮಾಡ್ತಿತ್ತೆ. ಅವರು ಮಠ ತೊರೆದೇ ಇದ್ರೆ ನಾವು ದರನೇ ಎರೆದು ಹೊರಗಾಗ್ತೀವಿ. ಅಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಅದಕ್ಕೆ ವಚನಾನಂದ ಸ್ವಾಮಿಗಳೇ ಕಾರಣ. ಸೊ ನಿನ್ನೆ ನಾವೇನು ಮಕ್ಕಳ ವಿಚಾರಕ್ಕೆ ನಾವು ಮಾತಾಡಿದ್ವಿ, ಇವತ್ತು ಇನ್ನೊಬ್ರು ಪೋಷಕರು ಒಂದು ವಿಡಿಯೋನ ಹಾಕಿದ್ದಾರೆ. ನಾನು ಅದನ್ನು ಕೂಡ ನಿಮ್ಮ ಮುಂದೆ ಇದನ್ನ ಮಾಡ್ತೀನಿ, ದಯಮಾಡಿ ಕೇಳಿಸ್ಕೋಬೇಕಾಗಿದೆ. ಸ್ವಾಮೀಜಿ ಮಠ ಅಂತ ಇದ್ದೀವಿ ಸರ್, ಅಲ್ಲಿ ರೂಮ್ನಾಗ ಹಾಕ್ಯಂದು ಕೂಡಾಕಿ ಬಡಿಯೋದು ಮಾಡೋದು ಮಾಡಿದೆ ಸರ್. ಪೈಪ್ ಸರ್ತಿನೂ ಓದಾರ ಸರ್ ನಮ್ಮ ಮಕ್ಕಳನ್ನ. ಹಂಗಾಗಿ ನಾವು ಕರ್ಕೊಂಬಂದಿವಿ ಸರ್ ನಮ್ಮ ಮಕ್ಕಳನ್ನ. 7, 8ನೇ ಕ್ಲಾಸ್ ಓದಿದ್ರು ಸರ್ ನಮ್ಮ ಮಕ್ಕಳು. ನನ್ನ ಮಕ್ಕಳಿಗೆ ಆದದ್ದು ಬಡವ್ರ ಮಕ್ಕಳಿಗೆ ಇನ್ನೊಬ್ರಿಗೆ ಆಗಬಾರ್ದು ಅಂತಲೇ ಕರ್ಕೊಂಬಂದಿ ಸರ್ ನಾನು. ಬಡವ್ರಿಗೆ ಆಗ್ಬೇಕು ಸರ್ ಅದು ಮಠ, ಶ್ರೀಮಂತಿಗೆ ಅಲ್ಲ ಅದು ಮಠ. ಅವರು ಗುರುಜಿಗಳು ಆತರ ಮಾಡಿದ್ರ ತಾಯಿ ತಂದಿಗೆ ಎಷ್ಟು ನೋವಾಕತ್ತ ಅನ್ನೋದು ಅವ್ರಿಗೆ ಏನ್ ಗೊತ್ತು ಸರ್. ಆರೋಗ್ಯ ಸರಿ ಇಲ್ಲ ಅಂತಂದ್ರೆ, ನಮಗೆ ಚಳಿ ಜ್ವರ ಬಂದಿದೆ ಅಂತಂದ್ರೆ ಅವರಿಗೆ ತಣ್ಣೀರನ್ನು ಎರಚುವಂತ ವಿಕೃತ ಮನಸ್ಥಿತಿ ಈ ಸ್ವಾಮಿ. ಹೀಗಾಗಿ ಈ ಸ್ವಾಮಿನ ತಕ್ಷಣ ನಾವು ಹೊರಗೆ ಹಾಕ್ಬೇಕು ಅನ್ನುವಂಥದ್ದು ಒಂದಿದೆ. ಆಮೇಲೆ ಏನು ಈ ಚಳವಳಿ ಲೆಕ್ಕ ಕೊಡಿ ಚಳವಳಿ ಅಂತ ಏನು ಮಾಡ್ತಾ ಇದ್ದಾರೆ,
ಅವ್ರಿಗೆ ನಮ್ಮದೊಂದು ಮನವಿ ಏನಪ್ಪ ಅಂತಂದರೆ, ನಿಮ್ಮ ಚಳುವಳಿಗೆ ನಮ್ಮದು ಸಂಪೂರ್ಣ ಬೆಂಬಲ ಇದೆ. ಆದರೆ ಇವತ್ತು ನೀವೇನು ರಕ್ಷಣೆ ಮಾಡೋಕೆ ಹೊರಟಿದ್ದೀರಿ ಆತ ಘಟಸರ್ಪ, ಅದು ಜಿಂಕೆ ಅಲ್ಲ. ಇದನ್ನು ತಾವು ನೆನ್ಪಿಟ್ಕೋಬೇಕು. ದಯಮಾಡಿ ಈ ಚಳುವಳಿಗೆ ನಾವು ನಿಮ್ಮ ಜೊತೆಗೆ ಬರ್ತೀವಿ, ಆದರೆ ಆ ಸ್ವಾಮಿನ ಹೊರಗೆ ಹಾಕೋದಕ್ಕೆ ನೀವು ನಮ್ಮ ಜೊತೆ ಕೈ ಜೋಡಿಸ್ಬೇಕು ಅಂತೇಳಿ ನಾನು ಮನವಿ ಮಾಡ್ಕೊಳ್ತೀನಿ. ಅಲ್ಲ, ಇಲ್ಲ, ಅದು ಸತ್ಯಾಸತ್ಯತೆ ಬಯಲಿಗೆ ಬರ್ಬೇಕಾಯ್ತು, ಬಯಲಿಗೆ ಬಂದಿದೆ. ಆದ್ರೆ ಇನ್ನೂ ಬಯಲಿಗೆ ಬರ್ಬೇಕಂದ್ರೆ ನಾವು ನಿಮ್ ಜೊತೆಗೆ ಇರ್ತೀವಿ. ಆದ್ರೆ ಈ ಒಂದು ಬರದಲ್ಲಿ ನೀವು ಕೆಟ್ಟ ನಿರ್ಧಾರ ತಗೋಬೇಡ್ರಿ ಅಂತ. ಇಲ್ಲ ಅವ್ಯವಹಾರ ಆಗಿಲ್ಲ. ಈ ಹಿಂದೆ ಅವ್ರೇನು ಇವತ್ತು ಬಹಿರಂಗ ಲೆಕ್ಕ ಕೇಳ್ತಾ ಇದ್ದಾರೆ, ಆ ಲೆಕ್ಕವನ್ನ ನಾವು ಕಳೆದ 8 ವರ್ಷಗಳಿಂದನೂ ಕಾಲಕ್ಕೆ ಕೇಳ್ಕೊಂಡು ಬರ್ತಾ ಇದ್ದೀವಿ. ಅದು 4 ಗೋಡೆಗಳ ಮಧ್ಯೆ. ಈಗ ಸ್ವಾಮಿಯ ಮಾತನ್ನ ಕೇಳಿ ಇವ್ರು ಯಾರೋ ಹೊಸದಾಗಿ ಬಂದು ಕೇಳ್ತಾ ಇದ್ದಾರೆ ಅಷ್ಟೇ. ಈ ಲೆಕ್ಕ ಕೊಡಿ ಚಳುವಳಿಗಾರರ ಅಧ್ಯಕ್ಷ ಏನು ಪರಮೇಶ್ವರ ಗೌಡ್ರು ಇದ್ದಾರೆ, ಅವ್ರನ್ನ ಕರೆದು 2 ದಿವಸದಿಂದ ಲೆಕ್ಕ ಕೊಟ್ಟಿದ್ದೀವಿ. ಅವರು ಒಪ್ಕೊಂಡು ಹೋಗಿದ್ದಾರೆ. ಆದರೂ ಕೂಡ ಸಮಾಜದಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡೋ ಸಲುವಾಗಿ ಈ ಥರ ಒಂದು ರೀತಿಯ ಗೊಂದಲ ಸೃಷ್ಟಿ ಮಾಡಿ ಎಲ್ಲರನ್ನ ದಾರಿ ತಪ್ಪಿಸುವಂಥ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ. ಹಾಗಾಗಿ ನೀವು ಲೆಕ್ಕ ಕೇಳೋದಿದ್ರೆ ನಮ್ಮ ಜೊತೆಗೆ ಬನ್ನಿ, ನಾವು ಕೂಡ ನಿಮ್ಮ ಜೊತೆ ಸೇರ್ಕೊಂಡು ಅವ್ರನ್ನ ಕೇಳ್ತೀವಿ. ನಿಮ್ ತಪ್ಪಿದ್ರೆ ಕೇಳಿ. ಇಲ್ಲ, ಗಡುವೇನು ಕೊಟ್ಟಿಲ್ಲ. ನೀವು ಮಠವನ್ನ ಬಿಡಬೇಕು ಅಂತ ಹೇಳಿದ್ರು. ಸೊ ಅವ್ರು ಬಿಟ್ಟಿಲ್ಲ. ಮುಂದಿನ ದಿನಗಳಲ್ಲಿ ಹಿರಿಯರು ಏನು ತೀರ್ಮಾನ ಮಾಡ್ತಾರೋ ಆ ಪ್ರಕಾರ ನಾವು ನಡೀತೀವಿ. ಅದು ನಮ್ಮ ಆಗ್ರಹ ಒಂದೇ, ತಕ್ಷಣ ನೀವು ಮಠವನ್ನ ತೊರೀಬೇಕು ಅನ್ನೋಂಥದ್ದು. ಈಗ ಇಲ್ಲಿ ಇರ್ಲಿಕ್ಕೆ ಯಾವುದೇ ನೈತಿಕತೆ ಹಕ್ಕಿಲ್ಲ ಅವ್ರಿಗೆ. ಅಲ್ಲ, ಇರ್ತೀನಿ ಅಂತ ಅವ್ರು ಹೇಳ್ತಾರೆ, ಆದ್ರೆ ಇರೋದಕ್ಕೆ ಯಾವುದೇ ಸಾಂವಿಧಾನಿಕ ಮಾನ್ಯತೆ ಇಲ್ಲ. ಈ ಹಿಂದೆ ಸಿದ್ಧಲಿಂಗ ಶ್ರೀಗಳನ್ನ ಉಚ್ಚಾಟನೆ ಮಾಡಿದಾಗ ಇದೇ ಸ್ವಾಮಿ ಫೋನ್ ಮಾಡಿ ಅವ್ರಿಗೆ ಹೇಳ್ತಾರೆ, ಸ್ವಾಮಿಗಳೇ ನೀವು ಗೌರವದಿಂದ ಹೋಗ್ರಿ. ಮತ್ತೆ ಅವ್ರಿಗೆ ನೀವು ಹೋಗ್ರಿ ಅಂತ ಹೇಳಕ್ ಬರುತ್ತೆ, ನೀವ್ಯಾಕೆ ಹೋಗ್ತಾ ಇಲ್ಲ ಹಾಗಾದ್ರೆ? ಇವ್ರ ಉದ್ದೇಶನೇ ಸಮಾಜನ ಹಾಳು ಮಾಡೋದು, ಸಮಾಜ ನುಡಿಯೋದು. ಈ ಸ್ವಾಮಿಗೆ ಯಾವುದೇ ನೈತಿಕತೆ ಇಲ್ಲ. ಈ ಒಡೆದಾಳುವ ನೀತಿನಲ್ಲಿ ತುಂಬಾ ನಿಸ್ಸೀಮ ಈ ವ್ಯಕ್ತಿ. ಹಾಗಾಗಿ ಈತನ್ನ ಎಲ್ಲ ಆಟೋಟೋಪಗಳನ್ನ ನಾವು ನೋಡಿ ಸಾಕಾಗಿ ಕೊನೆಗೆ ಹಿರಿಯರೇನು ಈ ನಿರ್ಧಾರ ತಗೊಂಡಿದ್ದಾರೆ. ಈ ನಿರ್ಧಾರಕ್ಕೆ ನಮ್ಮ ಯುವ ಘಟಕ ಸಂಪೂರ್ಣ ಬೆಂಬಲ ಕೊಡುತ್ತೆ. ಇಲ್ಲ, ನಾನು ಹೇಳಿದ್ನಲ್ಲ, ಅವರು ಬಂದಾಗಿಂದನೂ ಕೂಡ ನಮ್ದು ಒಡನಾಟ ಇದೆ. ಹೌದೌದು, ನಾನು ಅವ್ರ ಜೊತೆಗೆ ಋಷಿಕೇಶಕ್ಕೆ ಹೋಗಿದ್ದೀನಿ, ಹಿಮಾಲಯಕ್ಕೆ ಹೋಗಿದ್ದೀನಿ, ಎಲ್ಲವನ್ನೂ ಮಾಡಿದ್ದೀನಿ. ಅಲ್ಲೂ ಕೂಡ ನಾವು ಅವ್ರದ್ದೇನು ಗೊತ್ತಾ, ಕ್ಯಾಮ್ರಾ ಕಂಡ ತಕ್ಷಣ ಖುಷಿ, ಕ್ಯಾಮರಾಯಿಂದ ಕುಹಕನಿಗೆ ಅವ್ರದ್ದು ಫೇಸ್ ಆಫ್ ಬೇರೆ ಇದೆ. ಇನ್ನೊಂದು ಬಹಳ ಇಂಪಾರ್ಟೆಂಟ್, ಅವ್ರಿಗೆ ಮೀಡಿಯಾ ಹ್ಯಾಂಡ್ಲಿಂಗ್ ಮಾಡೋಂಥವ್ರು, ಮತ್ತೆ ಅವ್ರಿಗೆ ಮಸಾಜ್ ಮಾಡ್ತಕ್ಕಂಥವ್ರು, ಆಮೇಲೆ ಅವ್ರಿಗೆ ಡ್ರೈವಿಂಗ್ ಮಾಡ್ತಕ್ಕಂಥವ್ರು ನಮ್ಮ ಭಕ್ತರಾಗಿರಲಿ ಅಥವಾ ನಮ್ಮ ಸಮುದಾಯದವರಾದರೆ ಇಷ್ಟ ಇಲ್ಲ ಅವರಿಗೆ. ಇತ್ತಿತ್ತಲಾಗಿ ಏನಾಗ್ಬಿಟ್ಟಿದೆ, ಇವ್ರು ಮಾಡಿರ್ತಕ್ಕಂಥ ಇವೆಲ್ಲವೂ ಏನು ಬಯಲಿಗೆ ಬರ್ತಾ ಇದೆ, ಒಂದೊಂದು ಯಾವಾಗ ಇವ್ರು ನಿಧಾಗ್ತದೆಲ್ಲ, ಡೆರಾಡೋನ್ ಅಲ್ಲಿಂದ ಇವರೇ ಒಬ್ಬ ವ್ಯಕ್ತಿನ ಏನು ಜಂಗಲ್ ಆಶ್ರಮದಿಂದ ಒಬ್ಬ ವ್ಯಕ್ತಿನ ಹಿಂದಿ ಮಾತಾಡ್ತಕ್ಕಂಥ ಒಬ್ಬ ವ್ಯಕ್ತಿನ, ಯಾರಿಗೂ ಸಂಬಂಧ ಇಲ್ದಿರ್ತಕ್ಕಂಥ ಒಬ್ಬ ವ್ಯಕ್ತಿನ ಇವರು ಏನು ಫ್ಲೈಟ್ ತಾವೇ ಬುಕ್ ಮಾಡಿಸಿ ಇವತ್ತು ಕರ್ಕೊಂಬಂದಿದ್ದಾರೆ. ಇವತ್ತು ಅವ್ರನ್ನ ಕರ್ಕೊಂಬಂದು ಅವ್ರ ಕಡೆಯಿಂದ ಮಸಾಜ್ ಅವನೇ ಮಾಡಬೇಕು ಸ್ವಾಮಿಗಳಿಗೆ, ಮತ್ತು ವಿಡಿಯೋ ಅವರ ತೆಗಿಬೇಕು, ಫೋಟೋ ಅವರನ್ನು ಮಾಡಬೇಕು, ಆಮೇಲೆ ಡ್ರೈವಿಂಗ್ ಅವರೇ ಮಾಡ್ಬೇಕು. ಯಾಕೆಂದ್ರೆ ಇವ್ರು ಮಾಡ್ತಕ್ಕಂಥ ಕೆಲಸಗಳು ನಮ್ಮ ಹುಡುಗರಿಗೆ ಯಾರಿಗಾದ್ರೂ ಗೊತ್ತಾಯ್ತು ಅಂತಂದ್ರೆ ಏನಾದ್ರು ಪ್ರಶ್ನೆ ಮಾಡ್ತಾರೆ, ಮತ್ತೆ ಅವ್ರನ್ನ ತೆಗೆದಾಕ್ಬೇಕಾಗ್ತೈತಿ. ಇಲ್ಲ ಅವ್ರ ವಿರುದ್ಧ ಮತ್ತೆ ಏನಾದ್ರು ಸುಳ್ಳು ಹೇಳಿ ಹಿಂದೆ ನಮ್ಮ ಹುಡುಗರನ್ನ ಹೆಂಗ ಮಠ ಬಿಟ್ಟು ಓಡಿಸಿದ್ರಲ್ಲ, ಇದನ್ನು ಕೂಡ ಹಂಗೆ ಮಾಡ್ಬೇಕು. ಮತ್ತೆ ಸುಮ್ಮನೆ ಯಾಕೆ ಇವೆಲ್ಲ ಅಂತ ಹೇಳಿ ಅವ್ರಿಗೆ ಬೇಕಾಗಿರ್ತಕ್ಕಂಥ ನಮ್ಮ ಸಂಸ್ಕಾರನೇ ಅಲ್ಲ, ನಮ್ಮ ಸಂಸ್ಕೃತಿನೇ ಅಲ್ಲ ಅಂತ ಒಬ್ಬ ವ್ಯಕ್ತಿಗಳನ್ನ ಇವರು ಬೇರೆ ಎಲ್ಲೋ ಹೊರ ರಾಜ್ಯದಿಂದ ಇವ್ರು ಕರ್ಕೊಂಬಂದು ಇಟ್ಕೊಳ್ತಾರಂತಂದ್ರೆ ಮತ್ತೆ ಇವರಲ್ಲಿ ಏನು ಅಂತ ಆದರ್ಶ ಇದೆ, ಇವ್ರು ಏನು ಸಮಾಜಕ್ಕೆ ಸಂದೇಶ ಕೊಡಕ್ಕೆ ಹೋಗ್ತಿದ್ದಾರೆ, ಇದನ್ನೆಲ್ಲ ಯಾರು ಪ್ರಶ್ನೆ ಮಾಡಬಾರ್ದ? ನಮ್ಮ ಹಿರಿಯರು ಇದನ್ನ ಯಾರು ಕೇಳಬಾರ್ದ? ಕೇಳಿದ ತಕ್ಷಣ ಅವ್ರಿಗೆ ಯಾವ್ದೋ ಲೆಕ್ಕದ್ದು ಮತ್ತೊಂದು ಇನ್ನೊಂದು ಹೇಳ್ತಾರೆ. ಲೆಕ್ಕ ಸರಿ ಇದೆ, 100% ಲೆಕ್ಕ ಸರಿ ಇದೆ. 3 ಸಾರಿ ಲೆಕ್ಕ ಪರಿಶೀಲನೆ ಆಗಿದೆ. ಪ್ರತಿ ಟ್ರಸ್ಟ್ ಮೀಟಿಂಗ್ 2020 ಕೂಡ ನಾನು ಕೂಡ ಟ್ರಸ್ಟ್ ಮೀಟಿಂಗ್ ಹೋಗ್ತಾ ಇದ್ದೀನಿ. ನಾನು ಕೂಡ ಅಪೇಕ್ಷಿತ, ಯಾಕಂದ್ರೆ ರಾಜ್ಯ ಅಧ್ಯಕ್ಷ ಅಥವಾ ಪ್ರಧಾನ ಕಾರ್ಯದರ್ಶಿ ಇದ್ದಂತ ಸಂದರ್ಭದಲ್ಲಿ ಪದನಿಮಿತ್ತ ಟ್ರಸ್ಟಿಯಾಗಿ ನಾವು ಹೋಗ್ತಕ್ಕಂಥದ್ದು. ಪ್ರತಿ ತಿಂಗಳು ಲೆಕ್ಕ ಕೊಡ್ತಿದ್ದಾರೆ, ನಮ್ಮ ಹಿರಿಯರು ಕೇಳ್ತಿದ್ದಾರೆ, ಅವ್ರು ಕೊಡ್ತಿದ್ದಾರೆ. ಅದು ಆಡಿಟ್ ಕೂಡ ಆಗಿದೆ. ಇದೆಲ್ಲ ಆದ್ಮೇಲೆ ಕೂಡ ಇವ್ರು ಲೆಕ್ಕ ಯಾವ ಲೆಕ್ಕ? ಸ್ವಾಮಿಗಳ ಕೈಯಲ್ಲಿ ಕೊಟ್ಟಿರ್ತಕ್ಕಂಥ ರೊಕ್ಕಕ್ಕೆ ಲೆಕ್ಕಿಲ್ಲ. ಇವರು ಸ್ವಾಮಿಗಳಿಗೆ ಯಾರ್ಯಾರು ದಾನ ಮಾಡಿದ್ದಾರೆ, ಯಾರ್ಯಾರು ಕೊಟ್ಟಿದಾರಲ್ಲ ಅದಕ್ಕೆ ಲೆಕ್ಕಿಲ್ಲ. ಅದನ್ನ ಕೇಳ್ಬೇಕು ಇವರು. ಅಲ್ರಿ ಸ್ವಾಮೀಜಿಗಳೇ, ನಿಮಗೆ ಬಂದಿರತಕ್ಕಂಥ ಪಾಲ್ಕಾಣಿಕೆ ಆಗಿರ್ಲಿ, ಯಾರು ರಾಜಕಾರಣಿಗಳು ಬಂದು ನಿಮ್ಗೆ ಏನ್ ಕೊಟ್ಟೋಗಿದಾರಲ್ಲ, 1 ಲಕ್ಷ 5 ಲಕ್ಷ 10 ಲಕ್ಷ ಕೋಟಿ ಗಟ್ಟಲೆ ಕೊಟ್ಟೋಗಿದಾರಲ್ಲ, ಅದಕ್ಕೆ ಲೆಕ್ಕ ಕೊಡಿ.
ಅಧಿಕೃತವಾಗಿ ಬಂದಿರತಕ್ಕಂಥ ಅಕೌಂಟಿನ ಲೆಕ್ಕ ಅಲ್ಲ. ಅದನ್ನ ಆಲ್ರೆಡಿ ಪ್ರತಿ ತಿಂಗಳು ನಾವು ಕೊಡ್ತಾ ಇದೀವಿ. ನಮ್ಮ ಹಿರಿಯರಿಗೆ ಕೊಡ್ತಾ ಇದ್ದಾರೆ, ನಮಗೂ ಕೊಟ್ಟಿದ್ದಾರೆ, ಈಗ ನಿಮಗೂ ಕೂಡ ಮೊನ್ನೆ ಕರೆದು ಕೊಟ್ಟಿದ್ದಾರೆ. ಆದ್ರೆ ನೀವು ಯಾವ ಒಬ್ಬ ವ್ಯಕ್ತಿನ ಎಲ್ಲಿಂದ ತಗೊಂಡ್ಬಂದು ಗುಪ್ತವಾಗಿರ್ಬೇಕು ನಾವು ಅಂತೇಳಿ ಒಬ್ಬ ವ್ಯಕ್ತಿನ ತಗೊಂಡ್ಬಂದಿದ್ರಲ್ಲ, ಇದ್ರ ಉದ್ದೇಶ ಏನು? ಬಹಿರಂಗ ಪಡಿಸುವ್ರೆ ನೀವು? ಬಹಿರಂಗ ಪಡಿಸ್ಬೇಕಲ್ಲ. ಇನ್ನೊಂದು ವಿಚಾರ ನಾನು ನಿಮಗೆ ಹೇಳಕ್ ಇಷ್ಟಪಡ್ತೀನಿ. ಈ ಲವ್ ಜಿಹಾದ್ ಅನ್ನೋ ಪ್ರಕರಣ ಸಂದರ್ಭದಲ್ಲಿ ನಮ್ಮ ಸಮುದಾಯದ ಒಂದು ಹೆಣ್ಮಗಳು ಲವ್ ಜಿಹಾದ್ ಬಲಿಯಾಗಿ ಸಂದರ್ಭದಲ್ಲಿ ನಮಗೆ ಹಿಂದೂ ಜಾಗರಣ ವೇದಿಕೆ ನನಗೆ ಫೋನ್ ಮಾಡ್ತಾರೆ, ನಿಮ್ಮ ಸ್ವಾಮಿಯನ್ನ ದಯಮಾಡಿ ಆ ಮನೆಗೆ ಕರ್ಕೊಂಬನ್ನಿ. ಮಂಗಳೂರಿನಲ್ಲಿ ಅದೇ ಸೇಮ್ ಘಟನೆ ಆಗಿತ್ತು. ಆ ಒಂದೇ ಸ್ವಾಮಿಗಳು ಹೋಗಿ ಅವ್ರನ್ನ ಮನವೊಲಿಸಿ ಆ ಮಗುನ ವಾಪಸ್ ಕರ್ಕೊಂಬಂದಿದ್ರು. ಅದೇ ರೀತಿ ನೀವು ಮಾಡಬೇಕು ಅಂತೇಳಿ ನನಗೆ ಹಿಂದೂ ಜಾಗರಣ ವೇದಿಕೆ ಕಾರ್ಯಕರ್ತರು ಫೋನ್ ಮಾಡಿ ಹೇಳ್ತಾರೆ. ಸೊ ನಾನು ಈ ವಿಚಾರನ ಸ್ವಾಮೀಜಿ ಗಮನಕ್ಕೆ ತಂದ್ರೆ ಅವ್ರು ಹೇಳೋದೇನಂತಂದ್ರೆ ಹಿಂದೂ ಜಾಗರಣ ವೇದಿಕರು ಹುಚ್ಚು ಅವರು ಪುಡಾರಿಗಳು, ಅವ್ರನ್ನ ಯಾವುದೇ ಕಾರಣಕ್ಕೂ ಮಠದಲ್ಲಿ ಬಿಟ್ಕೋಬಾರ್ದು ನೀವು ಅಂತ ಹೇಳ್ತಾರೆ. ಮತ್ತೆ ಇವ್ರು ಯಾರಾಗಿದ್ರೆ ಪ್ರತಿಯೊಬ್ಬರನ್ನು ಸುಮಗ ಮಗ ಅಂತ ಹೇಳ್ತಕ್ಕಂಥ ನೀವು ಯಾರ ಮಗ? ನಾವು ಕೇಳಬೇಕಾಗಿತ್ತು ಆ ಪ್ರಶ್ನೆನ. ಹಾಗಾಗಿ ನಿಮಗೆ ಕಾವಿ ತೊಡೋದಕ್ಕೆ ಯಾವುದೇ ನೈತಿಕತೆ ಇಲ್ಲ. ತಕ್ಷಣ ನೀವು ಮಠದಿಂದ ಹೊರಗೆ ಹೋಗ್ಬೇಕು ಅನ್ನೋದು ನಮ್ದು ಆಗ್ರಹ ಆಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.